ನಮಸ್ಕಾರ ಸರ್. ಇದು 1ನೇ ತಾರೀಕಿಂದ ಕರ್ನಾಟಕ ರಾಜ್ಯದಲ್ಲಿ ಒಂದು SI ಅನ್ನೋ ಪ್ರಕ್ರಿಯೆ ಆರಂಭ ಆಗಿದೆ. ಇದು ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ನಡೀತಾ ಇದೆ ಸರ್? ಮೊದಲನೇದಾಗಿ ನಮಸ್ಕಾರ. ನನ್ನ ಹೆಸರು ಮಧು ಅಂತ, ಜಕ್ಕೂರು ವಾರ್ಡ್ BJP ಅಧ್ಯಕ್ಷರು. ಸೊ ಏನು ಕೇಂದ್ರ ಚುನಾವಣಾ ಆಯೋಗ SIR ಅನ್ನೋ ಒಂದು ಪ್ರಕ್ರಿಯೆ ಆರಂಭವಾಗಿದೆ ಮೊನ್ನೆ ಜೂನ್ 30ರಿಂದ. ಅದು ಭಾಳ ಒಳ್ಳೆಯ ಸಂಗತಿ. ಏನಂದರೆ ಮತದಾರರು ತಮ್ಮ ಮತಗಳನ್ನು ಗ್ಯಾರಂಟಿ ಮಾಡ್ಕೊಳ್ಳೋದು. ಮತ್ತು ಇದರಿಂದ ಏನಾಗುತ್ತೆ ಅಂತಂದರೆ ಏನು ಈ ಅಕ್ರಮ ಮತದಾರರಿದ್ದಾರೆ, ಅಕ್ರಮ ವಲಸಿಗರಿದ್ದಾರೆ, ಇವರೆಲ್ಲರೂ ಪಟ್ಟಿಯಿಂದ ಆಚೆ ಹೊರಗಡೆ ಹೋಗ್ತಾರೆ. ಸೊ ಏನಂದರೆ ಈಗಾಗಲೇ ಸ್ಟಾರ್ಟ್ ಆಗಿ ಒಂದು ವಾರ ಆಗಿದೆ, ಒಂದು 30% ಬೂತ್ಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ಸ್ ಕೊಡ್ತಾಯಿದ್ದಾರೆ. ಅದರಲ್ಲೂ ಎನ್ಯುಮರೇಷನ್ ಫಾರ್ಮ್ನ ಸ್ವಲ್ಪ ಅಕ್ರಮವಾಗಿ ಚರ್ಚ್ಗಳಲ್ಲಿ, ದೇವಸ್ಥಾನಗಳಲ್ಲಿ ಮತ್ತು ಮಸೀದಿಗಳಲ್ಲಿ, ಪಾರ್ಟಿ ಹಾಲ್ಗಳಲ್ಲಿ, ರೋಡ್ಗಳಲ್ಲಿ ಅಲ್ಲಲ್ಲ ಹಂಚೋ ಕೆಲಸ ಆಗ್ತಾಯಿದೆ. ಇದು ನಿಲ್ಲಬೇಕು. ಇದನ್ನು ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಬೇಕು. ಏನು ನಿರಸ ಪ್ರಕ್ರಿಯೆ ಇದೆ ಆಲ್ರೆಡಿ. ಇದರಲ್ಲಿ ಈಗ ಒಂದು ಬೂತಲ್ಲಿ 1000 ಓಟಿದ್ರೆ ಬರೀ ಈಗ 300 ವೋಟರ್ಸ್ ಮಾತ್ರ ಬಂದು ಎನ್ಯುಮರೇಷನ್ ಫಾರ್ಮ್ನ ತೊಗೊಂಡೋಗಿದ್ದಾರೆ. ಇನ್ನು 70% ಇನ್ನೂ ಬಾಕಿ ಉಳಿದಿರೋದ್ರಿಂದ ಸೊ ನಾನು ಎಲ್ಲ ಮತದಾರ ಪ್ರಭುಗಳಲ್ಲಿ, ಬಂಧುಗಳಲ್ಲಿ, ಜನಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಿಮ್ಮ ಮತಗಳು ಎಲ್ಲೆಲ್ಲಿದೆ ದಯವಿಟ್ಟು ಬಂದು ಯಾವ ಬೂತ್ ಅಲ್ಲಿ ಕನ್ಫರ್ಮ್ ಮಾಡಿಕೊಂಡು ನೀವು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ನಾನು ಕಳಕಳಿಯ ವಿನಂತಿ. ತಮ್ಮ ಒಂದು ವಾರ್ಡಲ್ಲಿ ಯಾವ ರೀತಿ ಇದೆ? ನಮ್ಮ ವಾರ್ಡಲ್ಲಿ ನಾವು ಈಗ ತಮ್ಮೇಶ್ ಗೌಡ್ರ ನೇತೃತ್ವದಲ್ಲಿ, ನಮ್ಮ ನಾಯಕರು ತಮ್ಮೇಶ್ ಗೌಡ್ರ ನೇತೃತ್ವದಲ್ಲಿ ಹಲವಾರು ಸಭೆಗಳು, SIR ಸಭೆಗಳು ಮಾಡಿದ್ದೀವಿ. ಆಮೇಲೆ BLA 2ಗಳನ್ನ ನೇಮಕ ಮಾಡಿದ್ದೀವಿ. ಪ್ರತಿ ಬೂತ್ಗೂ ನಮ್ಮ BLA 2ಗಳು ಮತ್ತು ನಮ್ಮ ಕಾರ್ಯಕರ್ತರುಗಳು BLಗಳ ಜೊತೆ ಸೇರಿಕೊಂಡು ಮನೆ ಸಂಪರ್ಕಿಸ್ತಿದ್ದಾರೆ. ಮತ್ತು ಯಾರ್ಯಾರು ಮತದಾರರು ಇದ್ದಾರೋ ಅವ್ರಿಗೆ ಎಲ್ಲ ಎನ್ಯುಮರೇಷನ್ ಫಾರ್ಮ್ಗಳನ್ನು ನಾವು ಪ್ರತಿ ಮನೆ ತಲುಪಿ ನಾವು ನಮ್ಮ ಜಕ್ಕೂರು ವಾರ್ಡಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಸರ್, ಕೆಲವು ಕಡೆ ಹೇಳ್ತಾರೆ ಕಾಂಗ್ರೆಸ್ಸು ಕ್ಯಾಂಡಿಡೇಟ್ಗಳು, ಲೀಡರ್ಗಳು ಬಂದು ಅವ್ರಿಗೆ ಈಗ ಫಾರಮ್ ಕೊಡ್ತಾ ಇದ್ದಾರೆ, ಒಂದು ಚಾಪ್ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಬಗ್ಗೆ ಹೌದು, ಇದು ನಮ್ಮ ಕ್ಷೇತ್ರಗಳಲ್ಲಿ ಕೆಲವು ಭಾಗದಲ್ಲಿ ಕುವೆಂಪು ನಗರ ಇರ್ಬೋದು, ತಣಿಸಂದ್ರ ವಾರ್ಡ್ ಇರ್ಬೋದು, ಮತ್ತು ಸಂಕೇಳ್ಳಿ ವಾರ್ಡ್ ಇರ್ಬೋದು, ಇಲ್ಲೆಲ್ಲ ಈ ರೀತಿ ನಮಗೆ ಕಂಡು ಬಂದಿದೆ. ನಾವು ನಮ್ಮ ನಾಯಕರ ನೇತೃತ್ವದಲ್ಲಿ ಚುನಾವಣೆ ಯಾರು ನಮ್ಗೆ ಇನ್ಚಾರ್ಜ್ ಇದ್ದಾರೋ, RIಗಳಾಗ್ಬೋದು, ROಗಳಾಗ್ಬೋದು, ಇವ್ರ ಗಮನಕ್ಕೂ ತಂದಿದ್ದೀವಿ. ಹಾಗಾಗಿ ಇದನ್ನು ನಮ್ಗೆ ಯಾರು ಇನ್ಚಾರ್ಜ್ ಇದ್ದಾರೋ ನಮ್ಮ ಕ್ಷೇತ್ರದ RO ಆಗ್ಬೋದು ಮತ್ತು RI ಆಗ್ಬೋದು, ಚುನಾವಣಾಧಿಕಾರಿಗಳಿರ್ಬೋದು, ಇದ್ರ ಬಗ್ಗೆ ಗಮನ ಹರಿಸಬೇಕು. ಹಾಗೂ ಇದ್ರ ಬಗ್ಗೆ ತೀಕ್ಷ್ಣವಾಗಿ ನೀವು ಕ್ರಮ ಕೈಗೊಳ್ಳಬೇಕು. ಹಾಗೂ ಇನ್ನೂ ಕೆಲವು ಕಡೆ ಈ BLOಗಳು ಸರಿಯಾಗಿ ಮನೆ ಸಂಪರ್ಕ ಮಾಡ್ತಿಲ್ಲ. ಸೊ ನೀವು ಅವ್ರಿಗೆ ಕಟ್ಟುನಿಟ್ಟಿನ ನಿರ್ದೇಶನ ಮತ್ತು ಆದೇಶವನ್ನು ಕೊಡಬೇಕು. ಪ್ರತಿ BLOಗಳು ಪ್ರತಿ ಮತದಾರ ಮನೆ ತಲುಪಿ ಅಲ್ಲಿ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಎನ್ಯುಮರೇಷನ್ ಫಾರ್ಮ್ ಬಗ್ಗೆ ಯಾವ ರೀತಿ ಫಿಲಪ್ ಮಾಡಬೇಕನ್ನೋದು ನೀವು ಕೆಲವರಿಗೆ ಇದನ್ನು ಪರಿಪೂರ್ಣವಾಗಿ ಹೇಳ್ಬೇಕಂತ ನಾನು ಕೇಳ್ಕೊತೀನಿ ಈ ಮುಖಾಂತರ. ಇದೇ ಸಂದರ್ಭದಲ್ಲಿ ಸರ್, ಈಗ ನಮ್ಮ ಜಕ್ಕೂರು ವಾರ್ಡಲ್ಲಿ ಏನು ಹೊಸ GB ಆಗಿದೆ, ವಾರ್ಡ್ ನಂಬರ್ 17, ಇದರಲ್ಲಿ 36 ಬೂತ್ ಬರುತ್ತೆ. 36 ಬೂತು ನಮಗೆ ದಾಸರಹಳ್ಳಿ ಮತ್ತು ಭುವನೇಶ್ವರ ನಗರ, ಶ್ರೀರಾಮ್ಪುರ ಗ್ರಾಮ ಬರುತ್ತೆ, ಜಕ್ಕೂರು ಗ್ರಾಮ, ರಾಚನಹಳ್ಳಿ ಗ್ರಾಮ, ಮೇಸ್ತಿಪಾಳ್ಯ ಗ್ರಾಮ ಒಳಗೊಂಡಂತೆ ನಮ್ಮ ವಾರ್ಡು 36 ಬೂತ್ ಸೇರುತ್ತೆ. ಸೊ ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಹಾಗೂ ನಮ್ಮ ಕ್ಷೇತ್ರದ ನಾಯಕರಾದ ತಮ್ಮೇಶ್ ಗೌಡ್ರು ಬರ್ತಡೇ ಇದೆ. ಈ ಸಂದರ್ಭ ಹೌದು, ಯುವಕರು, ನಮ್ಮೆಲ್ಲರ ಮಾರ್ಗದರ್ಶಕರು ತಮ್ಮೇಶ್ ಗೌಡ್ರು ದೂರದೃಷ್ಟಿ ಉಳ್ಳಂಥ ನಾಯಕ. ನಮ್ಮ ಕ್ಷೇತ್ರದಲ್ಲಿ ಈಗ ಕಳೆದ 2023ರಿಂದ ಚುನಾವಣೆ ನಂತರ ಕಾಲಿಗೆ ಚಕ್ರ ಕಟ್ಟಿಕೊಂಡು ಈ ಬ್ಯಾಟರಾಂಪುರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಬೇಕು, ಬೆಳೆಸಬೇಕು, ಹಾಗೂ ಅಭಿವೃದ್ಧಿನೇ ಕಾಣದ ನಮ್ಮ ಬ್ಯಾಟರಾಂಪುರ ಅಭಿವೃದ್ಧಿ ಪಥದ ಕಡೆಗೆ ಸಾಗಿಸಬೇಕಂತ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ವಾರ್ಡಿನ ಅಧ್ಯಕ್ಷರುಗಳು, ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅವ್ರಿಗೆ ನಾವು ಸಹಕಾರ ಕೊಡ್ತಾಯಿದ್ದೀವಿ. ಅವ್ರಿಗೆ ಜೊತೆಯಲ್ಲಿ ಭುಜಕ್ಕೆ ಭುಜವನ್ನು ಜೋಡಿಸಿ ಈ ಬಾರಿ 2028ಕ್ಕೆ ತಮ್ಮೇಶ್ ಗೌಡರು ಈ ಕ್ಷೇತ್ರದಲ್ಲಿ MLA ಆಗ್ತಾರಂತ ನಮಗೆಲ್ಲರಿಗೂ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹಗಲು ರಾತ್ರಿ ದುಡಿತಾ ಇದ್ದೀವಿ. ಜನಗಳೂ ಅಷ್ಟೇ ಈ ಸಲ ಬದಲಾವಣೆ ಬೇಕು, ಒಳ್ಳೆಯ ಯುವ ನಾಯಕ, ರಾಜ್ಯ ಕಾರ್ಯದರ್ಶಿಗಳಾಗಿ ಎಲ್ಲ ರೀತಿ ಅವ್ರಿಗೆ ದೂರದೃಷ್ಟಿ ಉಳ್ಳಂಥ ನಾಯಕ. ಅವ್ರಿಗೆ ಈ ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಶಾಸಕರಾಗಲಿ, ಅದೇ ರೀತಿ ಅವ್ರಿಗೆ ಹೆಚ್ಚಿನ ಶಕ್ತಿ ತಾಯಿ ಚಾಮುಂಡೇಶ್ವರಿ ಕರುಣಿಸಲಿ, ನಮ್ಮೆಲ್ಲರ ಜನಪ್ರತಿನಿಧಿ ಆಗಲಿ ಅಂತ ನಾನು ಈ ಮುಖಾಂತರ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇನೆ. ಈ SI ಪ್ರಕ್ರಿಯೆಗೆ ಯುವಕರು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಸರ್? ಯುವಕರು ಸ್ವಲ್ಪ ನಿರಸ ಪ್ರತಿಕ್ರಿಯೆ ತೋರ್ತಿದ್ದಾರೆ. ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂದರೆ, SIR ಅನ್ನೋದು ನಮ್ಮ ಯುವಕರಿಗೆ ಮುಂದೆ ದೇಶ ಕಟ್ಟಕ್ಕೆ ಇದು ಒಂದು ಅಸ್ತ್ರ ಇದ್ದಂಗೆ. ನೀವು ಫಸ್ಟು ಇಲ್ಲಿ ಸಿಟಿಸನ್ಶಿಪ್ ಅನ್ನೋದು ನಿಮ್ಗೆ ಗೊತ್ತಾಗೋದು ನೀವು ಮತದಾನ ಮಾಡೋದ್ರ ಮೂಲಕ ಮತದಾನ ಮಾಡೋದ್ರ ಮೂಲಕ. ಹಾಗಾಗಿ ನಾನು ಏನು 18 ವರ್ಷ ಮೇಲ್ಪಟ್ಟ ಯುವಕರಿದ್ದಾರೆ, ಯಾರು 18 ವರ್ಷ ಮೇಲ್ಪಟ್ಟಿಂದ 25-30 ವರ್ಷದ ಯುವಕರಿದ್ದಾರೆ, ಇವ್ರು ಎಲ್ಲರಿಗೂ ಆಲ್ರೆಡಿ ವೋಟರ್ಸು ಲಿಸ್ಟಲ್ಲಿ ಸೇರಿದೆ. ಸೊ ನೀವು ನಿಮ್ಮ ಬೂತ್ಗಳಲ್ಲಿ, ನಿಮ್ಮ ಪಾರ್ಟಿಗಳಲ್ಲಿ ನಿಮ್ಮ BLOಗಳನ್ನ ಭೇಟಿ ಮಾಡಿ
ನೀವು ನಿಮ್ಮ ಮತನ ಫಸ್ಟು ಕನ್ಫರ್ಮ್ ಮಾಡ್ಕೊಬೇಕಾಗಿ ಕೇಳ್ಕೊತೀನಿ. ದಯವಿಟ್ಟು ಯುವಕರು ಹೆಚ್ಚಾಗಿ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕಂತ ನಿಮ್ಮ ಮುಖಾಂತರ ನಾನು ಕೇಳ್ಕೊತೀನಿ.